ಸತ್ಯ ಏನು ಹೇಳ್ತಿದ್ಯಾ? ಇವರೆಲ್ಲ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ರಾ? ಯಾಕೆ? ಹೇಳ್ತೀನಿ. ಅದಕ್ಕೂ ಮೊದಲು ಈ ಪತ್ರಗಳನ್ನ ಏನ್ ಮಾಡೋಣ ಅಂತೀರಾ? ಸತ್ಯ ಸುಟ್ಟಾಕ್ಬಿಡೋಣಮ್ಮ. ಹೌದು ಸತ್ಯ, ಸುಟ್ಟಾಕ್ಬಿಡೋಣ. ಸುಟ್ಟಾಕ್ಬಿಡು. ತಗೋ, ನೀನೇ ನಿನ್ ಕೈಯಾರ ಸುಟ್ಟು ಹಾಕು. ಸತ್ಯ, ನನಗೂ ಇದಕ್ಕೂ ಏನು ಸಂಬಂಧ? ನನ್ನ ಮೇಲೆ ಇವ್ರಿಗೆಲ್ಲ ಅನುಮಾನ ಯಾಕೆ? ನೀನ್ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ನಾನು ಅದನ್ನ ಆಮೇಲೆ ಹೇಳ್ತೀನಿ. ಮೊದಲು ಈ ಕಾಗದಗಳನ್ನ ಸುಟ್ಟು ಹಾಕು. ಒಂದು ನಿಮಿಷ. ಯಾಕೋ? ಸತ್ಯ, ಸಾರ್ಗೆ ಓದಕ್ ಬರುತ್ತಲ್ವಾ? ಸಾರ್ ಕೇಳ್ತಾ ಇರೋ ಪ್ರಶ್ನೆಗೆ ಅದೇ ಪತ್ರದಲ್ಲಿ ಉತ್ತರ ಇದೆಯಲ್ಲ, ಸುಡೋಕ್ಕೂ ಮುಂಚೆ ಒಂದ್ಸಲಿ ಓದ್ಬೋದಲ್ವಾ? ಈಗ ಅದೆಲ್ಲ ಬೇಕಾ? ಇರೋ ವಿಷಯ ಅವ್ರಿಗೂ ಗೊತ್ತಾಗ್ಲಿ ಬಿಡು ಸತ್ಯ. ಆ ಪತ್ರನ ಸುಡಕ್ ಹೋಗ್ತಾ ಇದ್ದಿದ್ ಸಾರ್ಗೆ ಇಲ್ಲಿನ ಜನರ ಜೀವನನ ಸುಡಕ್ ಹೋಗ್ತಾ ಇದ್ದಿದ್ ಯಾರು ಅಂತ ಗೊತ್ತಾಗ್ಲಿ. ಕಾಕ್ರೋಚ್ ಗುಂಗ್ರು, ಏನ್ರು ಆಗಿದೆ ನಿಮ್ಗೆ? ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಇಲ್ಲ ಸತ್ಯ, ಅವ್ರು ಕರೆಕ್ಟಾಗಿ ಮಾತಾಡ್ತಾ ಇದ್ದಾರೆ. ಹೌದು ಸರ್, ಹೌದು. ಗೊತ್ತಾಗ್ಲೇಬೇಕು. ಗೊತ್ತಾಗ್ಲಿ ಅಂತ ತಾನೆ ನಾವಿಷ್ಟೆಲ್ಲ ಮಾತಾಡ್ತಿರೋದು. ನೀವು ಓದಿ ಸಾರ್. ಕಾರ್ತಿಕ್ ಕನ್ಸ್ಟ್ರಕ್ಷನ್ಸ್ ಅಂದರೆ ನಮ್ಮದೇ ಕಂಪ್ನಿ. ಹೌದು, ಜನರ ಕಷ್ಟ ನನಗೂ ಅರ್ಥ ಆಗುತ್ತೆ. ಆದ್ರೆ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಇದು ನನ್ನ ಗಮನಕ್ಕೆ ಬಂದಿಲ್ಲ ಸತ್ಯ. ಒಂದ್ ವೇಳೆ ಗಮನಕ್ಕೆ ಬಂದಿದ್ರೆ ಹೀಗಾಗಕ್ ನಾನು ಬಿಡ್ತಾನೆ ಇರಲಿಲ್ಲ. ಗಮನಕ್ಕೆ ಬರಲಿಲ್ಲ ಅಂತ ಅಷ್ಟು ಬೇಕಾಬಿಟ್ಟಿಯಾಗಿ ಹೇಳೋದು ತಪ್ಪಲ್ವಾ ಸತ್ಯ?
ಇವ್ರದೇ ಕಂಪ್ನಿ ಅಂದಮೇಲೆ ಇವ್ರು ಇಂಥ ಅನ್ಯಾಯ ಆಗದೆ ಇರೋ ತರ ನೋಡ್ಕೊಬೇಕಲ್ವಾ ಸತ್ಯ? ಅದ್ ಇವ್ರದೇ ತಪ್ಪು ತಾನೆ? ಆಯ್ತು, ತಪ್ಪು ಇವಂದೆ, ಸರಿನಾ? ನಿಮ್ದೇ ಕಂಪ್ನಿ ಸೀಲು. ನಿಮ್ದೇ ಸೈನು ಈಗ ಸುಟ್ಟಾಕಿ. ಯಾಕೆ ಸಾರ್, ಸುಟ್ಟಾಕೋಕೆ ಮನ್ಸು ಬರ್ತಾ ಇಲ್ವಾ? ಈ ರೀತಿ ಯಾಮಾರಿಸ್ಬೇಕು ಅಂತಾನೆ ನಮ್ಮ ಏರಿಯಾಗೆ ಬರ್ತಿದ್ದ. ಗುಂಗ್ರು, ಅವನ ಮೇಲೆ ಯಾಕೆ ಹಾಕ್ತಿದ್ಯಾ ಸತ್ಯ? ಈ ಮಾತನ್ನ ನಾನಾಗ್ಲಿ ಗುಂಗ್ರು ಆಗ್ಲಿ ಹೇಳ್ತಿರೋದಲ್ಲ. ಅವತ್ತು ನಮ್ಮ ಏರಿಯಾ ಜನಗಳೇ ನಮಗಂದಿದ್ದು. ನಮ್ಮ ಜನಗಳ ದೃಷ್ಟಿಲಿ ನಾವು ಯಾವತ್ತೂ ಕೆಟ್ಟವರಾಗಿರ್ಲಿಲ್ಲ. ಆದ್ರೆ ಈ ದೊಡ್ಡ ಮನುಷ್ಯನಿಂದ ನಮ್ಮ ಜನಗಳ ಮಧ್ಯೆ ನಾವೇ ತಲೆ ತಗ್ಸ ಆಗೋಗಿತ್ತು. ಈಗೆಲ್ಲ ಅದು ಯಾಕೆ ಬಿಡ್ರಪ್ಪ, ಏನೋ ಗೊತ್ತಿಲ್ಲದೆ ನಾವು ಮಾತಾಡ್ಬಿಟ್ಟು. ನೀವೇನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ರಿ. ನೀವು ಓದಿಲ್ಲ ಬರ್ದಿಲ್ಲ ತಪ್ಪು ತಿಳ್ಕೊಂಡ್ರಿ. ಆದ್ರೆ ಸಾಹೇಬ್ರು ಓದಿರೋರು, ಪ್ರಪಂಚ ಸುತ್ತಿರೋರು, ತುಂಬಾ ದೊಡ್ಡವರು. ಆದ್ರೂ ಅವ್ರಿಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ಅನ್ಯಾಯ ಆಗೋಯ್ತು ಅಲ್ವಾ ಸಾರ್? ನಿಜವಾಗ್ಲೂ ಇದು ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ. ಈ ಅಗ್ರಿಮೆಂಟ್ಗಳ ಮೇಲೆ ನನ್ನ ಸೈನ್ ಹೇಗೆ ಬಂತು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸತ್ಯ. ಸರಿ ಬಿಡಿ, ಒಟ್ಟಾರೆ ನೀವೇ ಮಾಡಿರೋ ಎಡವಟ್ನ ನೀವೇ ಸರಿ ಮಾಡಿ ಸೈ ಅನ್ಸ್ಕೊಬಿಟ್ರಿ.